ಈಗ ಇನ್ನೇನೋ ಒಂದೊಂದು ವೀಕ್ ಒಳಗಡೆ ನಮಗೆ ಸುತ್ತೋಲೆ ಕೂಡ ಸಿಗುತ್ತೆ. ಆ ಸುತ್ತೋಲೆ ಬಂದಾದ್ಮೇಲೆ ಆ ಸುತ್ತೋಲೆ ಏನು ಇಂಧನ ಇಲಾಖೆ ಕಳಿಸ್ತಾರೆ. ಇಂಧನ ಇಲಾಖೆಯವರು ನಾವೇನ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ, ಎ ಕ್ಯಾಟಗರಿ ಮತ್ತೆ ಏನ್ ಡೆಸಿಗ್ನೇಷನ್ ಅನ್ನೋದು ಮಾಹಿತಿ ಕಲೆ ಹಾಕ್ಬೇಕು. ಮಾಹಿತಿ ಕಲೆ ಹಾಕ್ಬಿಟ್ಟು ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ, ಇವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು, ಇವ್ರಿಗೆ ಯಾವ ರೀತಿ ಸೇವೆ ಬರುತ್ತೆ ಕೊಡ್ಬೇಕು ಅನ್ನೋದೊಂದು ಅವರು ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕು ಅಂತ ಆದೇಶ ಮಾಡೋದಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ. ಓಕೆ, ಇದೆಷ್ಟು ಪ್ರೋಸೆಸ್ ಆಗೋದಕ್ಕೆ ಇನ್ನು ಎಷ್ಟು ದಿನಗಳು ಕಾಯ್ಬೋದು? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಹಜವಾಗಿ ಆಗೋವರ್ಗು ಇದ್ದು ಆರೋವರ್ಗು ಇರ್ಲಿಲ್ಲ ಅನ್ನೋ ಮನಸ್ಥಿತಿ ನಮ್ದು, ಈಗ ಮನುಷ್ಯನ ಮನಸ್ಥಿತಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಆಗೋವರ್ಗಿದ್ದು ಆರೋವರ್ಗು ಇರ್ಲಿಲ್ಲ ಪ್ರಶ್ನೆ ಅದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಏನೇ ಒಂದ್ ಬೇಕಂದ್ರೂ ಸುಲಭವಾಗಿ ಸಿಗಲ್ಲ. ಅದಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ಬೇಕು. ಆ ಜೊತೆಗೆ ಒಂದ್ ಕಲ್ಲನ್ನ ಶಿಲೆ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತಲ್ಲ, ಅದೇ ರೀತಿ ನಾವು ಇವತ್ತು ಈ ಕಾರ್ಮಿಕರಿಗೆ ಒಂದು ಭವಿಷ್ಯ ರೂಪಿಸ್ಬೇಕು. ಜೊತೆಗೆ ನಾನು ಕಾರ್ಮಿಕನೇ, ಈಗ ನಾನು ಅದೇ ಕೆಲಸ ಮಾಡ್ತಾ ಇರೋದು. ಸೊ ನನಗೂ ಅನುಕೂಲ ಆಗ್ಬೇಕು. ಈಗ ನಾನು ನನ್ನ ಕುಟುಂಬ ನನ್ನ ಸಂಸಾರ ಅಂತ ಇರುತ್ತೆ, ನಾನು ಅದ್ ನಿಭಾಯಿಸ್ಕೋಬೇಕು. ಸೊ ಈ ಜೊತೆಗೆ ನಂದು ಸೇರಿಸ್ಕೊಂಡು ನನ್ನ ಕಾರ್ಮಿಕರು ಸೇರಿಸ್ಕೊಂಡು ನಮ್ಗೆ ಈ ಒಳಗುತ್ತಿಗೆ ಅಥವಾ ನಾವು ಕೇಳ್ತಾರೆ ಕಾಯಂ ಕೇಳ್ತಾರೆ ಅವ್ರನ್ನ, ನಮ್ಗೆ ಈ ಗುತ್ತಿಗೆದಾರದಿಂದ ತಪ್ಪಿಸಿ ನೇರವಾಗಿ ಇಲಾಖೆಯಿಂದ ಸಂಬಳ ಕೊಡಿ ಅಂತ ಕೇಳ್ತಾ ಇದೀವಿ. ಸೊ ಇದಕ್ಕೆ ನಾವು ಹಿಂದೆ 2023 ಆಗಸ್ಟ್ 10ರಿಂದ 15ವರೆಗೂ 5 ದಿನ ಸತತವಾಗಿ ಹೋರಾಟನೂ ಕೂಡ ಮಾಡಿದ್ವಿ. ನಾವು ನಮ್ಮ ಕಾಯಮೇತರ ಸಂಘಟನೆಯವರು ಎಲ್ಲ ಸೇರಿ, ಚಾಲಕರೆಲ್ಲ ಸೇರಿ ಒಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಮಾನ್ಯ ಶ್ರೀ KJ ಜಾರ್ಜ್ ಸಾಹೇಬ್ರು ಕೂಡ ನಮ್ದು ಕರೆಸಿ ಮಾತಾಡಿ ಟೈಮ್ ಕೂಡ ತಗೊಂಡ್ರು. ಸರಿ, ಟೈಮ್ ತಗೊಂಡ ತಕ್ಷಣ 3 ತಿಂಗಳಿಗೆ ಏನೂ ಆಗಲ್ಲ ಅಂತ ನಮಗೂ ನಿಮಗೂ ಅಷ್ಟು ಸತ್ಯ ಗೊತ್ತಿರೋದು. ಕಾನೂನಾತ್ಮಕವಾಗಿ ಟೆಕ್ನಿಕಲ್ ಆಗಿ ಏನೇನ್ ನಡಿಬೇಕು ಅದನ್ನ ನಡೀತಾ ಇದೆ. ಜೊತೆಗೆ ನನಗೆ ಏನು ಈಗ ಸುತ್ತೋಲೆ ಇನ್ನೇನು ಒಂದು ವಾರದೊಳಗಡೆ ಸುತ್ತೋಲೆ ಕೂಡ ಬರ್ತಾ ಇದೆ. ಆ ಸುತ್ತೋಲೆ ಬಂದಾದ್ಮೇಲೆ ಸರ್ಕಾರ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕು. ಏನು ಇಂಧನ ಇಲಾಖೆ ಅಂತ ಬಂದಾಗ ನೆಕ್ಸ್ಟ್ ಇಂಧನ ಇಲಾಖೆ ಡಿವೈಡ್ ಆಗುತ್ತೆ. KPTCL, ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಮು, 5 ಕಾಮುಗಳಿದಾವೆ. ಸೊ ಅಲ್ಲಿಗೆ ಇಂಪ್ಲಿಮೆಂಟ್ ಆಗ್ಲೇಬೇಕು. ಸೊ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಖಂಡಿತ ಬೇಕಾಗುತ್ತೆ. ಅಂದಾಜು ಎಷ್ಟಾಗ್ಬೋದು? ಯಾಕೆ ನಾನು ನಿಮ್ಮನ್ನ ಒತ್ತಿ ಕೇಳ್ತೀನಿ ಅಂದ್ರೆ, ಸಹಜವಾಗಿ ನಿಮ್ಗೂ ಕರೆ ಮಾಡ್ತಾರೆ, ನಮಗೂ ಕರೆ ಮಾಡ್ತಾರೆ, ಯಾರಾದ್ರೂ ಮುಂಚೂಣಿಯಲ್ಲಿರೋರು ಕರೆ ಮಾಡೇ ಮಾಡ್ತಾರೆ. ಏನಾಗಿದೆ ಸರ್, ಹಿಂಗ ಆಗ್ತಾ ಇದೆ, ಆಮೇಲೆ ಒಂದಿಷ್ಟು ಆಪಾದನೆಗಳು ಬರ್ತವೆ ದುಡ್ಡಿನ ವಿಚಾರದಲ್ಲಿ, ಇನ್ನೊಂದು ಮತ್ತೊಂದು ವಿಚಾರದಲ್ಲಿ. ಹಂಗಾಗಿ ನೀವು ಒಂದು ನೇರವಾಗಿ ವೀಕ್ಷಕರಿಗೆ ಮತ್ತು ಇವತ್ತಿನ ಏನು ಹೊರಗುತ್ತಿಗೆ ನೌಕರರಿಗೆ ಒಂದು ಆಶ್ವಾಸನೆ, ಈ ತಿಂಗಳಲ್ಲಾಗುತ್ತೆ, ಮುಂದಿನ ತಿಂಗಳಲ್ಲಾಗುತ್ತೆ, ಮುಂದಿನ ವರ್ಷದಲ್ಲಾಗುತ್ತೆ, ಎಷ್ಟು ಸಮಯದ ಆಗಬಹುದು? ಯಾಕಂದ್ರೆ ಇದೇ ನಿಮ್ ಕೈಲಿಲ್ಲ, ಸರ್ಕಾರದ ಕೈಲಿದೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳ ಕೈಲಿದೆ. ಎಷ್ಟು ತಿಂಗಳಲ್ಲಿ ನೀವು ಇದನ್ನ ಪರಿಹಾರ ಮಾಡ್ಕೊಡ್ತೀರಾ? ಸರ್, ಈಗ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ನಿಮ್ಮ ಹತ್ರ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ KPTCL ಆಗ್ಬೋದು ಅಥವಾ ಎಸ್ಕಾಮ್ಸ್ ಆಗಿರ್ಬೋದು, ಯಾರಿಗೆ ಆಕ್ಸಿಡೆಂಟ್ ಆದ್ರೂ ಸಮೇತ ನೀವು ತಕ್ಷಣ ಸ್ಪಂದಿಸೋದು, ಅಧಿಕಾರಿಗಳು ಸ್ಪಂದಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ನಾವೇನೋ ಸ್ಪಂದಿಸ್ಲಿ ಅಂದ್ರು ಫಸ್ಟ್ ನೀವು ಸ್ಪಂದಿಸ್ತೀರಾ. ಸೊ ಹಂಗಾಗಿ ನಾವು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೊಂತಾ ಇದೀನಿ. ಇವತ್ತು ಸುತ್ತಲೇ ರೆಡಿಯಾಗಿ ಸುಮಾರು 12-13 ದಿವಸ ಆಯ್ತು, ಇನ್ನೂ ನಮ್ ಕೈಗೆ ಬಂದಿಲ್ಲ. ಯಾಕೆಂದ್ರೆ ಅಲ್ಲಿ 9 ರಿಂದ 10 ಟೇಬಲ್ಗೆ ಹೋಗಿ ಬರ್ಬೇಕು. ಜೊತೆಗೆ ಕೆಲವು ಅಧಿಕಾರಿಗಳು ರಜಾ ಹಾಕಿರ್ತಾರೆ, ಕೆಲವರು ಬಿಸಿ ಇರ್ತಾರೆ. ಹಂಗಾಗಿ ಆ ಕಾಪೀಸ್ ನಮ್ಗೆ ಇನ್ನೂ ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಅದು ಇನ್ನೂ ಒಂದು ವಾರ ಆಗುತ್ತೆ ಕಾಪಿ ಸಿಗೋದು. ಅದು ವಾರ ಆದ್ಮೇಲೆ ನೆಕ್ಸ್ಟ್ ನನ್ನೊಂದು ಅಂದಾಜು ಒಂದು 3 ತಿಂಗಳಾದ್ರೂ ಆಗ್ಬೋದು. ಯಾಕಂದ್ರೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಈಗ ನಾವು ಒಟ್ಟು 13,000 ಜನ ಇದೀವಿ ಸರ್. 13,000 ಜನ ತಗೊಂತೀವಿ ಅಂತ ಹೇಳಿಲ್ಲ, ಹಂತವಾಗಿ ತಗೊಂತೀವಿ ಅಂತ ಸರ್ಕಾರ ತೀರ್ಮಾನ, ಕರಡು ನಿಯಮಾವಳಿಯಲ್ಲಿ ಆಗಿದೆ, ಅದರಲ್ಲಿ ಹೇಳಿದ್ದಾರೆ ಹಂತವಾಗಿ ತಗೊಂತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು ಸೀನಿಯಾರಿಟಿ ವೈಸ್ ವಯಸ್ಸಲ್ಲ, ಯಾವ ತರ ಸರ್? ಅದೇ ಈಗ ನೆಕ್ಸ್ಟ್ ಇದು ಬೋರ್ಡ್ ಮೀಟಿಂಗ್ ಇರುತ್ತೆ ಸರ್. ಈಗ ಏನು ನಮ್ದೊಂದು ಸಮಿತಿ ರಚನೆ ಆಗಿದೆ 2022ಕ್ಕೆ ಹೊರಗುತ್ತಿಗೆ ಕಾರ್ಮಿಕರ ಪರವಾಗಿ ರಾಜ್ಯಪಾಲರು ಅನುಸಾರವಾಗಿ ನಮ್ಗೊಂದು ಸಮಿತಿ ರಚನೆ ಆಗಿದೆ. ಈಗ ಸುತ್ತಲೇ ಇಂಧನ ಇಲಾಖೆಗೆ ಹೋಗಿದ ತಕ್ಷಣ ಒಂದು ಸಮಿತಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಸಮಿತಿ ಮೀಟಿಂಗ್ ಅಲ್ಲಿ ಆರ್ಥಿಕ ಇಲಾಖೆ, ಕಾನೂನು ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ ಎಲ್ಲ ಬರುತ್ತೆ. ಸೊ ಅವ್ರು ಏನ್ ತೀರ್ಮಾನ ತಗೊಂತಾರೆ, ಜೊತೆಗೆ ಆಮೇಲೆ ಬೋರ್ಡ್ ಮೀಟಿಂಗ್ ಹೋಗುತ್ತೆ. ಬೋರ್ಡ್ ಮೀಟಿಂಗ್ ಸರ್ವಿಸ್ ತಗೊಂತಾರೋ ಅಥವಾ ಕ್ಯಾಟಗರಿ ತಗೊಂತಾರೋ ಅಥವಾ ಇಷ್ಟು ಜನ ತಗೋಬೇಕು ಅಂತಾರೋ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾನು ಒಟ್ಟಿಗೆ ಒಮ್ಮೆ ಮಾಡಕ್ಕಾಗಲ್ಲ, 2 ಹಂತದಲ್ಲಿ ಮಾಡ್ಕೋಬೇಕು ಅಂತಿದ್ದಾರೆ. ಏನ್ 13,000 ಜನ ಇರೋದನ್ನ ಅರ್ಧ ಜನ ಫಸ್ಟ್ ಹಂತದಲ್ಲಿ ತಗೊಂಡು ಇನ್ನು ಅರ್ಧ ಜನ ಉಳ್ಕಿ ಜನ ಒಂದು ಸ್ವಲ್ಪ 6ರಿಂದ 7,000 ಒಂದು ಹಂತ, 6ರಿಂದ 7,000 ಒಂದು ಹಂತ, ಹೌದು ಆ ತರ ಮಾಡ್ಕೋಬೇಕಂತ ಇದ್ದಾರೆ. ಈಗ ಓವರ್ ಆಲ್ ಆಗಿ ಒಟ್ಟಾರೆ ನೀವ್ ಹೇಳೋದೇನಪ್ಪಾ ಅಂದ್ರೆ, ಖಂಡಿತವಾಗ್ಲೂ ಇವತ್ತು ಏನು ಕಳೆದ 20-25 ವರ್ಷದಿಂದ ಏನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೊರಗುತ್ತಿಗೆ ಆಧಾರದ ಮೇಲೆ, ಅವ್ರಿಗೆಲ್ಲ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಇವತ್ತು ಗಂಟಗೋಷ್ಠವಾಗಿ ಹೇಳ್ತಾ ಇದೀನಿ ಈ ವಿಚಾರ ಗಂಟಗೋಷ್ಠ. ಯಾಕಂದ್ರೆ ನಾವು ಮತ್ತೆ ನಮ್ಮ ಸ್ನೇಹಿತರು ಹಿರಿಯ ನಾಯಕರೆಲ್ಲ ನಾವು ಓಡಾಡ್ತೀವಲ್ಲ, ನಾವು ಕೆಲಸ ವಿಚಾರ ನಾವು ಸ್ಟ್ರಗಲ್ ಹಾಕಿದೀವಲ್ಲ. ನಾನು ಸುಮ್ನೆ ಇದು ಅಧ್ಯಕ್ಷ ನಾವು ರಾಜ್ಯ ಪ್ರವಾಸ ಮಾಡಿ, ಹಲವಾರು ಬಾರಿ ರಾಜ್ಯ ಪ್ರವಾಸ ಮಾಡಿ ಕಾರ್ಮಿಕರ ಕುಂದುಕೊರತೆಗಳು ತಿಳ್ಕೊಂಡು, ಜೊತೆಗೆ ಇಲಾಖೆ ಏನು 5 ಎಸ್ಕಾಮ್ಗಳಿದಾವೋ ಆ ಎಸ್ಕಾಮ್ಗಳಿಗೆಲ್ಲ ಹೋಗಿ ಮಾಹಿತಿ ತಗೊಂಡು ಎಲ್ಲರೂ ಪಾಸಿಟಿವ್ಗೆ ಕೊಟ್ಟಿದ್ದಾರೆ. 23% ಉಳಿತಾಯ ಆಗುತ್ತೆ, ಇವ್ರು ಮಾಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಜೊತೆಗೆ ಕೆಲವು ಎಸ್ಕಾಮ್ಗಳು ಏನ್ ನೆಗೆಟಿವ್ ಕೊಟ್ಟಿದೆ ಅಂದ್ರೆ
ಇವ್ರು ಒಳಗುತ್ತಿಗೆ ಮಾಡಿದ್ರೆ ನೆಕ್ಸ್ಟ್ ಕಾಯಂ ಕೇಳ್ತಾರೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು, ಒಂದು ಬಾರ್ಡರ್ ಹಾಕಿ ಕೊಟ್ಬಿಡೋದು ಕೊಡಿ ಅಂತ ಕೆಲವು ಎಂ ಡಿಗಳು ಅಭಿಪ್ರಾಯ ಕೊಟ್ಟಿದ್ದಾರೆ. ಇನ್ ಕೆಲವು ಎಂ ಡಿಗಳು ಅವ್ರು ಮಾಡ್ಕೋಬೋದು, ಏನ್ ತೊಂದರೆ ಇಲ್ಲ ಅಂತಾನೆ ಕೊಟ್ಟಿದ್ದಾರೆ. ಸೊ ಈ ಓವರ್ ಆಗಿ ನೋಡ್ಕೊಂಡ್ರೆ ಎಳ್ಳನ್ ಗುಡ್ಡ ಕೊಟ್ಟಿದ್ದಾರೆ. ಸೊ ನಾನು ಈ ಒಂದು ನಿಮ್ಮ ಚಾನಲ್ ಮುಖಾಂತರ ನನ್ನ ಕಾರ್ಮಿಕರಿಗೆ, ಎಲ್ಲ ನಾವು ಸ್ಟೇಷನ್ ಆಪರೇಟರ್, ಹೆಲ್ಪರು, ಗ್ಯಾಂಗ್ ಮ್ಯಾನ್, ಮೀಟರ್ ರೀಡರ್, ಚಾಲಕರು, ಎಲ್ಲ ಕಾರ್ಮಿಕರಿಗೆ ವಿನಂತಿ ಮಾಡಿ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ತಡ ಆಗ್ತಾ ಇದೆ, ಒಪ್ಕೊಂತೀನಿ. ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇವತ್ತು 20 ಮೇ 20 ಈ ದಿನಕ್ಕೆ 3 ವರ್ಷ ಆಗಿದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು. ಈಗ ನಮಗೂ ನಿಮ್ಗೆಲ್ಲ ಗೊತ್ತಿರಂಗೆ ಎಜುಕೇಟೆಡ್ಸ್ ನಾವೆಲ್ಲ ಅಲ್ವಾ. ಸೊ ಇಲ್ಲಿವರೆಗೂ ಒಂದು ನೋಟಿಫಿಕೇಶನ್ ಕಾಲ್ಫರ್ ಆಗಿಲ್ಲ ಸರ್ಕಾರದಲ್ಲಿ. ಹೌದು, ನೋಟಿಫಿಕೇಶನ್ ಆಗಿದೆ, ಇನ್ನೂ ಅವ್ರನ್ನ ತಗೊಂಡಿಲ್ಲ ಸರ್, ಆಗೇ ಇಲ್ಲ. ಇಲ್ಲ, ಲೈನ್ ಮ್ಯಾನ್ ರಿಕ್ರೂಟ್ಮೆಂಟ್ ಆಗಿದೆ, ಬಟ್ ಅವ್ರಿಗೆ ಇನ್ನೂ ಇದು ಆಗಿಲ್ಲ. ಅಲ್ಲ, ಲೈನ್ ಮ್ಯಾನ್ ಆಗಿತ್ತು, ಜಾರ್ ಸಾಹೇಬ್ರು ಬಂದ್ರು, ತಕ್ಷಣ ಅವಾಗ ಮಾಡಿದ್ರು. ಇನ್ನ 1900 ಜನ ಇನ್ನೂ ಒಳಗಡೆ ತಗೊಂಡಿಲ್ಲ. ನಾನು ಓವರ್ ಆಲ್ ಆಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಸರ್, ಓವರ್ ಆಲ್ ಆಗಿ ಎಲ್ಲರೂ ಹೇಳ್ತಾ ಇದೀನಿ. ಅದಕ್ಕೆ ಈಗ ಹಲವಾರು ಬಾರಿ ಧಾರವಾಡ ಅಂತೆ, ಬೆಂಗಳೂರು ಅಂತೆ ತುಂಬಾ ಪ್ರತಿಭಟನೆಗಳು ಆದ್ವು. ಅದೇ 56,000 ಜನ ತಗೋಬೇಕು ಅಂತ ಹೋದ್ ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು, ಇನ್ನೂ ತಗೊಂಡಿಲ್ಲ. ಸೊ ಹಂಗಾಗಿ ನಾವ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ಆಗೋದಂತೂ ಸತ್ಯ. ಇವತ್ತು ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ, ಈ ನಮ್ದು ಏನು ಕಷ್ಟಪಟ್ಟು ಎಫೆಕ್ಟ್ ಆಗಿ ಕೆಲಸ ಮಾಡಿದೀವೋ, ನಮ್ದು ಒಳಗುತ್ತಿಗೆ ಆಗ್ತೈತೋ ಅದು ಕಾಯಂ ಆಗುತ್ತೋ, ಎಲ್ರಿಗೊಂದು ಆಗ್ಲೇಬೇಕು, ಆಗೋದಂತೂ ಸತ್ಯ. ಇವಾಗ ಓವರ್ ಆಲ್ ಆಗಿ ನಿಮ್ಮ ಬೇಡಿಕೆ ಇರೋದು ಕಾಯಮಾತಿ ಆಗುತ್ತೋ ಇಲ್ವೋ ಬೇರೆ ವಿಚಾರ, ಅಟ್ಲೀಸ್ಟ್ ನಮ್ಮನ್ನು ಒಳಗುತ್ತಿಗೆ ತಗೊಳ್ಳಿ ಅಂತ ನಿಮ್ಮ ಬೇಡಿಕೆ ಇರೋದು. ನಮ್ಮ ಬೇಡಿಕೆ ಅಷ್ಟೇ ಇರೋ ಸರ್. ಯಾಕಂದ್ರೆ ಅತಿ ಆಸೆ ಗತಿಗೆ ಹೇಳ್ತಂದ್ರಲ್ಲ, ಅತಿ ಆಸೆ ಬೇಡ ನಮ್ಗೆ, ನೇರ ಪಾವತಿ ಮಾಡಿದ್ರೆ ಸಾಕು. ಓಕೆ, ಸಾಗರ್ ಹೇಳಿದ್ದೊಂದು ತಪ್ಪು. ಯಾಕಂದ್ರೆ ಅತಿ ಆಸೆ ಗತಿಗೆ ಇಡೋಲ್ಲ, ತನ್ನ ಶ್ರಮಕ್ಕೆ ಸಹಜವಾಗಿ. ಇವತ್ತು ಎಷ್ಟೋ ಜನ ಸೋಂಬೇರಿಗಳು ಕೆಲಸಕ್ಕೆ ಬಾರದ, ಏನು ಕೆಲಸನೇ ಮಾಡದೆ ತಿಂಗಳ ಕೊನೆಯ 30 ಅಥವಾ 31ನೇ ತಾರೀಕು ಬ್ಯಾಂಕ್ ಅಲ್ಲಿ ಟನ್ ಅಂತ ಸಂಬಳ ಎಣಿಸ್ತಾರೆ. ಶೋಕಿಗಳು ಮಾಡ್ಕೊಂಡು ಓಡಾಡ್ಕೊಂಡು ಏನೂ ಕೆಲಸ ಮಾಡದೆ ತಮ್ಮ ಪಾಡಿಗೆ ತಾವು ಜೀವನ ಮಾಡಿ 1:10% ಸಂಬಳ. ಹೌದು, ಸರ್ಕಾರದ ನಿಯಮಾನುಸಾರ ಮತ್ತು ಆ ಪಾವತಿ ಕೊಡ್ತಿರೋದ್ರಿಂದ ಅವ್ರು ತಗೋತಾ ಇದಾರೆ, ಅದ್ರ ಅವ್ರ ಹಕ್ಕು ಅಂತ ಹೇಳೋಣ. ಅದಕ್ಕೆ ಅಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತಾ ಇದಾರ? ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಕಳೆದ ಹೋದ್ವಾರ ಗುಡುಬಂಡೆ ಒಂದು ವಾಡದ ಹೊಸಳ್ಳಿ ಅನ್ನೋ ಒಂದು ಶಾಖೆಯಲ್ಲಿ ಹರ್ಷ ಎನ್ನುವ ಒಬ್ಬ ಈ ಮಜ್ದೂರ್ ಗ್ಯಾಂಗ್ ಹುಡುಗ ಸುಟ್ಟಿ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅವ್ನು ನೋಡೋರು ಯಾರು? ಅದಕ್ಕೆ ಸಾಗರ್ ಅವರು ಹೋಗಿ ಬಂದಿದ್ದಾರೆ. ಆಮೇಲೆ ಸಿರಾದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಕಳೆದ ವಾರ, ಸತ್ತೇ ಹೋಗಿದ್ದಾನೆ ಮನುಷ್ಯ. ಆ ಕುಟುಂಬ ನೋಡೋರು ಯಾರು? ಇವತ್ತು 10-12 ಸಾವಿರ ರೂಪಾಯಿ ಸಂಬಳ ತಗೊಂಡು ಮತ್ತೆ ಗೋಗರಿಬೇಕು ಇವ್ರನ್ನ, ಹಣ ಸಂಬಳ ಕೊಡು, ಹಣ ಸಂಬಳ ಕೊಡು, ಹಣ ಸಂಬಳ ಕೊಡು. ಇಂಥ ದರದ್ ಯಾಕ್ರಿ? ಇದೆಲ್ಲದಕ್ಕೂ ಮೂಲ ಕಾರಣ ಯಾಕೆ ಇವತ್ತು ಈ ಹೊರಗುತ್ತಿಗೆ ನೌಕರರಂತ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ಒಂದಿಷ್ಟು ತಿಮಿಂಗ್ಲಗಳು, ಒಂದಿಷ್ಟು ಮಿಕಗಳು ಈ ಒಂದು ಏಜೆನ್ಸಿಯ ಮುಖಾಂತರ ದುಡ್ಡು ಮಾಡೋ ಒಂದು ತಂತ್ರಗಾರಿಕೆ. ಒಂದು ಏಜೆನ್ಸಿನ ತಗೊಂಬಂದು ಆ ಏಜೆನ್ಸಿ ಮುಖಾಂತರ ಇವ್ರು ಬರ್ಬೇಕಾದಂತ ಬಾಬತ್ಗಳನ್ನ ತಗೊಂಡು, ಕಮಿಷನ್ನ ತಗೊಂಡು, ಒಂದು ಹೊರಗುತ್ತಿಗೆ ನೌಕರರ ದುಡ್ಡು, ಅವರ ಶ್ರಮದ ಫಲ ಇವ್ರು ತಿಂತಾರೆ ಅಂದ್ರೆ ಎಷ್ಟು ನಾಚಿಕೆಗೇಡು. ಸರ್ಕಾರ ಸಂಬಳ ಕೊಡ್ತಾ ಇದೆ, ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿದ್ದಾರೆ. ಇವೆಲ್ಲ ಇದ್ರೂ ಸಹ ಇವ್ರಿಗೆ ಈ ತರದೊಂದು ಸೋರ್ಸ್ ಬೇಕು. ಎಂತ ನಿಜವಾಗ್ಲೂ ನಿಮ್ಗೆ ಏನ್ ಕನಿಷ್ಠ ಮಾನವೀಯತೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀರಾ ಅಂತ, ನೀವೆಲ್ಲ ಮೃಗಗಳಾಗ್ಬಿಟ್ಟಿದ್ದೀರಾ ಅಂತ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿದ್ರು. ಯಾಕೆ ಈ ಟೆಂಡರ್ಗಳು ಪ್ರಕ್ರಿಯೆಗಳು ಮಾಡ್ತೀರಾ ನೀವು ಅಂದ್ರೆ ಇದೇ ಕಾರಣಕ್ಕೆ. ಇಲ್ಲೊಂದು ಕಮಿಷನ್ ದಂಧೆ ಮಾಡ್ಕೊಂಡು ಆ ಹುಡುಗರ ಹೆಸರು ಹೇಳ್ಕೊಂಡು ನೀವುಗಳು ದುಡ್ಡು ತಿನ್ಬೇಕು, ಅಥವಾ ಸಂಬಂಧಪಟ್ಟಂತೆ ಯಾವುದೋ ಒಂದು ಗುತ್ತಿಗೆ ನೌಕರರನ್ನ ಸರಬರಾಜು ಮಾಡುವಂತ ಒಂದು ಕಂಪನಿ ಮುಖಾಂತರ ಒಂದಿಷ್ಟು ಕಮಿಷನ್ ದಂಧೆಗಳನ್ನ ಮಾಡಬೇಕು. ನಾಚಿಕೆ ಆಗ್ಬೇಕು ನಿಜವಾಗ್ಲು. ಕನಿಷ್ಠ ಪ್ರಜ್ಞೆ ಇಲ್ಲ ನಿಮ್ಗೆಲ್ಲ. ನಮ್ಮ ರಾಜ್ಯದ ಒಂದು ಪ್ರಜೆ, ನಮ್ಮ ರಾಜ್ಯದ ಒಬ್ಬ ಹುಡುಗ, ನಮ್ಮ ರಾಜ್ಯದ ಒಬ್ಬ ಏನು ಶ್ರಮಜೀವಿಗೆ ಒಂದು ನ್ಯಾಯ ಕೊಡಿಸ್ಬೇಕು, ಅವನು ಸರಿಯಾದ ಸಂಬಳ ಕೊಡಬೇಕು. ಅವನು ಇವತ್ತು ಕಾರ್ಮಿಕ ಇಲಾಖೆ ಆಗಿರ್ಬೋದು, ಸರ್ಕಾರಗಳೇ ಇರ್ಬೋದು, ಸೇವಾ ಭದ್ರತೆ, ಅವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದಿದೆ. ಎಲ್ಲಿ ಕೊಡ್ತಾ ಇದ್ರೆ ಕನಿಷ್ಠ ವೇತನ? ಎಷ್ಟು ಜನ ಕೊಡ್ತಾ ಇದ್ರೆ ಕನಿಷ್ಠ ವೇತನ? ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹೋದ್ರೆ 10-12 ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದಾರೆ. ನೀವು ಕೊಡೋ ಸಂಬಳ ಸರಿಯಾಗಿ ಕೊಡದೆ ಅವ್ನು ಮಾಡಿದ್ದೆಲ್ಲ ಮಾಡಕ್ ಹೋಗಿ ಅವ್ನು ಎಲ್ಲೋ 500-1000 ರೂಪಾಯಿ ಬರುತ್ತೆ ಅಂತ ಕಂಬ ಇರ್ತಾನೆ. ಈ ಬೇಕೂಪ್ ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ LC ಆಗಿರುತ್ತಾ, ಅರ್ಥಿಂಗ್ ರಾಡ್ ಹಾಕಿರ್ತಾರ, ಸೇಫ್ಟಿ ಬೆಲ್ಟ್ಸ್ ಇರ್ತಾರ, ಏನೂ ಗೊತ್ತಿರಲ್ಲ. ಇವ್ರು ಸ್ಪಾಟ್ಗಳಿಗೆ ಹೋಗಲ್ಲ, ನೋಡಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅವ್ನು ಬೀಳ್ತಾನೆ, ಸಾಯ್ತಾನೆ, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ, ಅವ್ನ ಕೈಯೋ ಕಾಲೋ ಇನ್ನೊಂದು ಮತ್ತೊಂದು ಆರ್ಗನ್ಸ್ ಹೋಗುತ್ತೆ. ಯಾರು ನೋಡ್ತೀರಿ? ಎಷ್ಟು ದಿನ ನೋಡ್ತೀರಾ ನೀವು? ಆ ಒಂದು ಘಟನೆ ನಡೆದಾಗ ಆ ಕುಟುಂಬದ ಪ್ರೆಷರ್ಗೋ ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿರೋ ಪ್ರೆಷರ್ಗೋ 1-2 ದಿನ ಬಂದು ಹೋಗ್ತೀರಾ. ಹಣ್ಣು ಹಂಪ್ಲು ಒಂದಿಷ್ಟು 5-10 ಸಾವಿರ ದುಡ್ಡು ಕೊಟ್ಬಿಟ್ಟು ನೀವು ಮರೆ ಆದ್ರೆ ಅವ್ನು ಬದುಕಿದಾನ ಸತ್ತಿದಾನ ಅಂತ ನೀವು ಮನೆ ಕಡೆ ಕಾಲು ಇಡಲ್ಲ.
ಹಾಗಾಗಿ ಇವತ್ತೇನು ಸಾಗರ್ ಅವರು ಹೇಳ್ತಿದ್ದಾರೆ ಆದಷ್ಟು ಬೇಗ ಆಗುತ್ತೆ ಅಂತ, ಖಂಡಿತವಾಗ್ಲೂ ಆಗ್ಲಿ. 13,000 ಜನ ಕೇವಲ KPTCL ಮತ್ತು ಎಸ್ಕಾಂಗಳು. ಅದನ್ನ ಬಿಟ್ಟು ಹೆಚ್ಚು ಕಡಿಮೆ 3,000 ರಿಂದ 3,500 ಜನ GVPಗಳು. ಇವತ್ತು ಬೇರೆ ಇಲಾಖೆಗಳು ಅಟ್ಲೀಸ್ಟ್ ಅವ್ರಿಗೆ ಒಂದು ಸೆಕ್ಯೂರಿಟಿ ಇದೆ, ಇಲ್ಲಿಲ್ಲ ರೀ ಸೆಕ್ಯೂರಿಟಿ. ಇವತ್ತು ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆ, ನಿಮ್ಮ ಯೋಗ್ಯತೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಇವತ್ತು ಪವರ್ ಮ್ಯಾನ್ಗಳನ್ನ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. 2017ರಲ್ಲಿ ಕೊನೆ ಆಗಿರೋದು. ಅದಾದ್ಮೇಲೆ ಯಾವ ಪವರ್ ಮ್ಯಾನ್ಗಳನ್ನ ನೀವು ತಗೊಂಡಿದ್ದೀರಾ? 2007-8ರಲ್ಲಿ ಪ್ರಕ್ರಿಯೆ ಆಯ್ತು, ಅದಾದ್ಮೇಲೆ 2015ರಲ್ಲಿ ಪ್ರಕ್ರಿಯೆ ಆಯ್ತು, ಅದಾದ್ಮೇಲೆ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಕೊನೆಯದಾಗಿ ಈ ಪವರ್ ಮ್ಯಾನ್ಗಳನ್ನ ತಗೊಳ್ಳುವಂತ ಕೆಲಸ ಮಾಡಿದ್ದೀರಾ. ಇದರಲ್ಲೂ ಒಂದಿಷ್ಟು ತಂತ್ರಗಾರಿಕೆ. ಯಾಕೆ ಇವತ್ತು ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂತಹ ಈ ಎಕ್ಸಿಸ್ಟಿಂಗ್ ಏನ್ ಕೆಲಸ ಮಾಡ್ತಿದ್ರಲ್ಲ, ಅವ್ರನ್ನೇ ಒಂದು ಅನುಭವನ ತಗೊಂಡು, ಅವ್ರನ್ನೇ ಒಂದು ಪರ್ಮನೆಂಟ್ ಮಾಡ್ಕೊಂಡು, ಅವರೇ ಒಂದು ಎಲಿಜಿಬಿಲಿಟಿ ಇರುವಂತಹ ಹುಡುಗರನ್ನ ತಗೊಂಡು ಕೆಲಸ ಮಾಡಿಸಿದ್ರೆ ಇವತ್ತು ಎಷ್ಟು ನಿರಾಳ ಆಗ್ತಿತ್ತು. ಅದನ್ನ ಯಾವುದನ್ನು ಮಾಡಲ್ಲ. ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಈ ತಂತ್ರಗಾರಿಕೆಗಳನ್ನ ಮಾಡಿ ಏನೇನೋ ಮಾಡಿ ಹುಡುಗರ ಜೀವನ ಒಕ್ಲೆಬ್ಸಿ ಅವ್ರ ಮನೆಗಳು ಕುಟುಂಬಗಳು ಹಾಳಾಗೋಗ್ಬೇಕ್ರಿ ನಿಮ್ಮನ್ನೆಲ್ಲ ನಂಬ್ಕೊಂಡು. ಯಾವ ಪುರುಷಾರ್ಥಕ್ಕೆ ಅಂತ ನೀವು ಒಳಗುತ್ತಿಗೆ ತಗೊಂತೀರಾ? ಏನ್ ಮಾಡ್ತಾ ಇದ್ದೀರಾ? ಒಟ್ಟಾರೆಯಾಗಿ ಇವತ್ತು 13 ರಿಂದ 25,000 ಜನದಷ್ಟು ಹೊರಗುತ್ತಿಗೆ ನೌಕರರು ಕೇವಲ ಎಸ್ಕಾಂ ಮತ್ತು KPTCL ಅಲ್ಲಿ ಇದ್ದಾರೆ. ಅವರ ಜೀವನಗಳು ಅತಂತ್ರವಾಗಿದೆ. ಆ ಒಂದು ವಿಚಾರಕ್ಕೆ ಹಲವಾರು ಹೋರಾಟಗಳು ನಡೀತಾ ಇದೆ, ಹಲವಾರು ಕೇಸ್ಗಳಾಗಿದೆ. ಇವತ್ತು ಕೋರ್ಟ್ ಮೆಟ್ಲತ್ತಿದ್ದಾರೆ. ನಿರ್ಧಾರ ಆಗಿರುವಂತ ಆದೇಶ ಬಂದಿರುವಂತ GVPಗಳಿಗೆ ಇವತ್ತಿಗೂ ಒಂದು ದಾರಿ ತೋರಿಸ್ತಾ ಇಲ್ಲ. ಈ ವಿಚಾರವಾಗಿ ಆದಷ್ಟು ಬೇಗ ಸರ್ಕಾರನೂ ಗಮನ ಹರಿಸಲಿ. ಇವಾಗ ಹೊರಗುತ್ತಿಗೆ KPTCL ಮತ್ತು ಎಸ್ಕಾಂಗಳ ಹೊರಗುತ್ತಿಗೆ ನೌಕರರ ರಾಜ್ಯಾಧ್ಯಕ್ಷರಾದ ಲೀಲಾ ಸಾಗರ್ ಹೇಳ್ತಿರೋದೊಂದೇ, ನಮಗೆ ಕನಿಷ್ಠ ಒಳಗುತ್ತಿಗೆ ತಡಿ, ನಮಗೆ ಮಿನಿಮಮ್ ಸ್ಯಾಲ್ರಿ ಕೊಡಿ, ನೀವು ಪರ್ಮನೆಂಟ್ ಮಾಡೋದು ಆಮೇಲೆ ನೋಡೋಣ, ಅದು ಒಂದು ಏನು ಸರ್ಕಾರದ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಅಥವಾ ಹೈಕೋರ್ಟ್ ಆದೇಶದ ಮೇರೆಗೆ ಆಗ್ಲಿ, ನಮಗೆ ಕನಿಷ್ಠ ಒಂದು ಸೇವಾ ಭದ್ರತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು ಲೀಲಾ ಸಾಗರ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಲೀಲಾ ಸಾಗರ್ ಅವರೇ. ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ, ನಿಮ್ಮ ಜೊತೆಯಲ್ಲಿರೋರ್ಗೆಲ್ಲರಿಗೂ ಜಯ ಸಿಗಲಿ. ಆಮೇಲೆ ನಿಮ್ಮ ಮೇಲೆ ಇರುವಂತಹ ಸಣ್ಣ ಪುಟ್ಟ ಆಪಾದನೆಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಆದಷ್ಟು ಬೇಗ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕು ಸರ್ಕಾರವನ್ನು ನಿಮ್ಗೆ ನ್ಯಾಯ ಒದಗಿಸ್ಲಿ ಅಂತ ಹೇಳ್ತೀನಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಿಮ್ಮ ವಾಣಿ ಚಾನಲ್ ಮುಖಾಂತರ ನನ್ನ ಏನು ಗ್ಯಾಂಗ್ ಮ್ಯಾನ್ಗಳಿಗೆ ಮತ್ತೆ ಮೀಟರ್ ರೈಡರ್ಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಏನು ಸ್ಟೇಷನ್ ಅಲ್ಲಿ LC ತಗೊಂತೀರಾ, ಅದು ಲೈನ್ ಮ್ಯಾನ್ LC ತಗೊಂಬಂಗಿಲ್ಲ, ಸೆಕ್ಷನ್ ಆಫೀಸರ್ LC ತಗೋಬೇಕು, ಆಮೇಲೆ ನೆಕ್ಸ್ಟ್ ಲೈನ್ ಮ್ಯಾನರು LC ನಂಬರ್ ತಗೋಬೇಕು, ಇಬ್ರು ಕನ್ಫರ್ಮೇಶನ್ ತಗೋಬೇಕು. LC ಆಗಿದೆಯಲ್ವ ಅಂತ 1 ಸಲ ಅಲ್ಲ 10 ಸಲ ಕೇಳಿ LC ಆಗಿದ್ಲು ಅಂತೇಳಿ ಕೇಳಿ ಕೆಲಸ ಮಾಡಿ. ದಯವಿಟ್ಟು ಗ್ಯಾಂಗ್ ಮ್ಯಾನ್ಗಳು ಮತ್ತೆ ಮೀಟರ್ ರೈಡರು ಕಂಬ ಹತ್ತೋದಕ್ಕೆ ಯಾವುದೇ ರೀತಿ ನಿಮಗೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಕಂಬ ಹತ್ಬೇಡಿ, ನಾನು ಕೈ ಮುದ್ದು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇವತ್ತು ಪ್ರತಿಯೊಬ್ರು ಕಾರ್ಮಿಕರು ಯಾಕೆ ಒಂದು ವಿದ್ಯುತ್ ಅವಘಡ ಆಗಿ ಮೃತಪಡ್ತಾ ಇದಾರೆ ಅಂದ್ರೆ LC ವಿಚಾರದಲ್ಲಿ. LC ಯಾವ್ದೋ ತಗೊಂಡಿರ್ತಾರೆ, ನಿಮ್ನ ಯಾವ್ದೋ ಒಂದು ಹತ್ತಿಸ್ತಾರೆ. ಇವತ್ತು ಅದೇ ಡಿಪಾರ್ಟ್ಮೆಂಟ್ ಒಬ್ಬ ಲೈನ್ ಮ್ಯಾನ್ ಅದೇ JLM ಡೆತ್ ಆದ್ರೆ ಸ್ಪಾಟ್ ಅದೇ 50 ಲಕ್ಷ ಬರುತ್ತೆ ಅವ್ರ ಅಕೌಂಟ್ಗೆ ಸರ್. ಇನ್ನು 50 ಲಕ್ಷ ರೂಪಾಯಿ ಒಂದು 15 ಡೇಸ್ ಒಳಗೆ ಬರುತ್ತೆ. ಒಂದ್ CR ಬರ್ತಾ ಇದೆ ಅವ್ರಿಗೆ. ಇವತ್ತು ನಮ್ಮ ಹೊರಗುತ್ತಿಗೆ ಕಾರ್ಮಿಕರಿಗೆ ಡೆತ್ ಆದ್ರೆ ಸರ್ ಒಂದು ರೂಪಾಯಿ ಬರಲ್ಲ ಸರ್. ಸಂಬಂಧಪಟ್ಟ AE ಆಗಿರ್ಬೋದು ಯಾರು ಬರಲ್ಲ, ಮತ್ತೆ ಕಾಂಟ್ರಾಕ್ಟರ್ ಬರಲ್ಲ. ಏನೋ ಯೂನಿಯನ್ ಇರೋದಕ್ಕೆ, ನಿಮ್ಮ ವಾಣಿ ಚಾನಲ್ ಇರೋದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇದೆ. ಈಗ ಜೊತೆಗೆ ನಿಮ್ಗೆ ಇನ್ನೊಂದು ಕೈ ಮುದ್ದು ಕೇಳ್ಕೊಂತೀನಿ, ಸಮಸ್ಯೆ ಆಗಿದೆ ದಯವಿಟ್ಟು ನಿಮ್ಮ ವಾಣಿ ಚಾನಲ್ ಇದೆ ತಿಳಿಸಿ. ಏನು ಕಾರ್ಮಿಕರಿಗೆ ಏನು ವಿದ್ಯುತ್ ಅವಘಡ ಆದಾಗ ಅವ್ರಿಗೆ ಏನ್ ಪರಿಹಾರ ಕೊಡ್ಲಿಲ್ಲ, ದಯವಿಟ್ಟು ಕಮಿಟ್ಮೆಂಟ್ ಆಗಕ್ ಹೋಗ್ಬೇಡಿ. ಅವ್ರೇನೋ 5 ಲಕ್ಷನೋ 10 ಲಕ್ಷನೋ ಅಥವಾ 1 ಲಕ್ಷ 2 ಲಕ್ಷ ಕೊಡ್ತಾರೆ. ನೀವು ಅದೇ ವ್ಯಕ್ತಿ ಬದುಕಿದ್ರೆ ಕೋಟಿ ಸಂಪಾದನೆ ಮಾಡ್ಬೋದು. ಮಕ್ಕಳಿಗೆ ಹೆಂಡತಿಗೆ ಗಂಡನೇ ಆಸ್ತಿ, ಕುಟುಂಬಕ್ಕೆ ಆತ್ನೇ ಆಸ್ತಿ ಆಗಿರ್ತಾನೆ. ಹಾಗಾಗಿ ತಾವುಗಳು ದಯವಿಟ್ಟು ನಿಮ್ಮ ಒಂದು ಏನು ಮೃತಪಟ್ಟಿರ್ತಾರಲ್ಲ ಅವ್ರಿಗೆ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡಕ್ ಹೋಗ್ಬೇಡಿ. ನಮಗ್ ಕರೆ ಮಾಡಿ, ಹಿತರಕ್ಷಣೆ ವೇದಿಕೆ ನಾವಿದ್ದೀವಿ ಆಯ್ತಾ. ಜೊತೆಗೆ ನಿಮ್ಮ ವಾಣಿ ಚಾನಲ್ ಇದಾರೆ, ದಯವಿಟ್ಟು ನಮಗ್ ಕರೆ ಮಾಡಿ ತಿಳಿಸಿ. ನೀವು ನಮ್ ಜೊತೆ ಇದ್ರೆ ಖಂಡಿತ ನ್ಯಾಯ ಕೊಡಿಸ್ತೀವಿ. ಯಾಕಂದ್ರೆ ನಾನು ನಮ್ಮ ಸ್ನೇಹಿತನೇ ಕಳ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತನ ಕಳ್ಕೊಂಡು ಆತನಿಗೆ ಎಷ್ಟು ಅಲ್ಪ ಸ್ವಲ್ಪ ಏನ್ ಸಹಾಯ ಆಗ್ಬೇಕು ಖಂಡಿತ ಸಹಾಯ ಮಾಡಿದ್ನಿ. ಅದು ಹಲವು ಕಾರ್ಮಿಕರಿಗೆ ಗೊತ್ತಿದೆ. ಮತ್ತೆ ಆಕೆ ಪತ್ನಿ ಇದ್ದಾರೆ, ಪತ್ನಿಗೆ ಸಮೇತ ಕೆಲಸ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಸಂಬಂಧಪಟ್ಟ ವೈಂಡಮ್ ಅಲ್ಲಿ AW ಆಗಿರ್ಬೋದು, ಆಗಿರ್ಬೋದು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಆಕೆ ಕೆಲಸನ ಕೊಟ್ರು. ಏನ್ ದುಡ್ಡು ಬರ್ಬೇಕಾಗಿತ್ತು ಆ ದುಡ್ಡು ಬಂತು ಸರ್. ಜೊತೆಗೆ ನಮ್ಮ ಯೂನಿಯನ್ ಸಂಘಟನೆಯವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು, ಏನ್ ತೊಂದರೆ ಇಲ್ಲ. ಹಾಗಾಗಿ ಪ್ರತಿ ಸಲ ಯೂನಿಯನ್ ಸಪೋರ್ಟ್ ಮಾಡ್ತಾರೆ, ದುಡ್ಡು ಹಣಕಾಸು ವಿಚಾರದಾಗ ಅನ್ನೋದು ಆಗಲ್ಲ. ಯಾಕಂದ್ರೆ ಯೂನಿಯನ್ ಅಲ್ಲಿ
ಏನು ಅಲ್ಪ ಸ್ವಲ್ಪ ಮೆಂಬರ್ಶಿಪ್ ಅಂತ ಇದ್ದಾಗ ಆ ಸಂಘಟನೆಯಲ್ಲಿ ಪ್ರತಿ ಒಂದು ತಿಂಗಳಲ್ಲಿ ಮೆಂಬರ್ಶಿಪ್ ತಗೊಂಡು ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಬಟ್ ಆದ್ರೆ ಆರ್ಥಿಕವಾಗಿ ಆ ಕುಟುಂಬದಲ್ಲಿ ಯಾರೋ ಒಬ್ರು ಮರಣ ಹೊಂದ್ರಂತೆ ಅವ್ರಿಗೆ ಒಂದು 50 ಲಕ್ಷ ಕೊಡೋ ಶಕ್ತಿ ನಮ್ಗಿಲ್ಲ. ಸೊ ಅದು ಪ್ರತಿ ಒಂದು ಅವಾಯ್ಡ್ ಆಗ್ಬೇಕದು. ಅವಾಯ್ಡ್ ಅಲ್ಲ, ಕಂಪ್ಲೀಟ್ ಕಂಬ ಹತ್ತಕ್ ಹೋಗ್ಬೇಡಿ. ಜೊತೆಗೆ LC ಆಯ್ತು ಅಂತ 10 ಸಲ ಕೇಳಿ. ಮೀಟರ್ ರೀಡರ್ ನೀವು ಅಷ್ಟೇನೆ ಕಂಬ ಹತ್ತಕ್ ಹೋಗ್ಬೇಡಿ, ಬಹಳ ಕಷ್ಟ ಇದೆ. ತಿರ್ಗಾ ವಿಶೇಷವಾಗಿ ಚಾಲಕರು ಬೆಂಗಳೂರಲ್ಲಿ ತುಂಬಾನೇ ಮಳೆ ಬರ್ಲಿ ಅಥವಾ ಏನೇ ಆಗಿರ್ಲಿ, ಅವರು ಫೋನ್ ಹಿಡ್ಕೊಂಡು ಲಾರಿ ಹಿಡ್ಕೊಂಡು ಹೋಗ್ಬೇಕು. ಅವರು ಬಹಳ ಭಯಂಕರ ಕಷ್ಟ ಸರ್ ಅವ್ರಿಗೆ. ಯಾಕಂದ್ರೆ ಅವ್ರು ಹೇಳ್ಕೊಂಬಲ್ಲ, ಅವ್ರು ಇರೋದೇ ಕಡಿಮೆ ಸಂಖ್ಯೆ. ಆದ್ರೆ ಅವರು ಸಂಧಿಗೂ ಬೆಂಗಳೂರಲ್ಲಿ ಗೊತ್ತಾ ಸರ್ ಟ್ರಾಫಿಕ್ ಹೆಂಗೆ, ಲಾರಿ ತಗೊಂಡು ಹೋಗ್ಬೇಕು. ಜೊತೆಗೆ ರಾತ್ರಿ ಬೆಳಗಿನ ಜಾವ 3 ಗಂಟೆ ಆದ್ರೂ ಸಮೇತನು ಅವ್ರು ಹೋಗ್ಬೇಕು. ಹಾಗಾಗಿ ತಾವುಗಳು ಅಷ್ಟೇ ಹುಷಾರ ಕೆಲಸ ಮಾಡಿ. ನಮ್ಮ ಸ್ಟೇಷನ್ ಆಪರೇಟರ್ ಹೆಲ್ಪರ್ಗಳು ಸಮೇತ ಅಷ್ಟೇನೆ ಈ ಸ್ಟೇಷನ್ ಇದ್ದಾಗ ಏನು LC ಕೂಡ ವಿಚಾರದಾಗ ನೀವು ಸಮೇತ ಕ್ಲಾರಿಫಿಕೇಶನ್ ತೊಗೊಳ್ಳಿ, ಮೆಸೇಜ್ ಹಾಕಿಸ್ಕೊಳ್ಳಿ, ಜೊತೆಗೆ ಕನ್ಫರ್ಮೇಶನ್ ತೊಗೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ಆಮೇಲೆ ಏನು ಒಂದು ಮೇಂಟೆನೆನ್ಸ್ ಇದ್ದಾಗ ಎಲ್ಲ ಅರ್ಥರಾಡ್ಗಳು ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನೀಟಾಗಿ ಸಬ್ ಸ್ಟೇಷನ್ ಅಲ್ಲಿ ಯೂಸ್ ಮಾಡಿ. ವೈಂಡ್ ಮಾಡೋದು ಅಷ್ಟೇ, LC ಮೋಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್, ಜೊತೆಗೆ ಹೆಲ್ಮೆಟ್ ಯೂಸ್ ಮಾಡಿ, ಹತ್ರಾಡ್ ಯೂಸ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದೀನಿ. ದಯವಿಟ್ಟು ಕಂಬ ಹತ್ತಕ್ಕೆ ಹೋಗ್ಬೇಡಿ. ಎಸ್, ಥ್ಯಾಂಕ್ ಯು ಸಾಗರ್ ಅವರೇ, ಲೀಲಾ ಸಾಗರ್ ಅವರೇ, ಅದ್ಭುತವಾಗಿ ವಿಷಯ ಹಂಚ್ಕೊಂಡಿದ್ದಾರೆ ನಿಮ್ಮ ಅವನಿ ಜೊತೆಯಲ್ಲಿ. ನಿನ್ನೆ ಸಂಜೆ 5:15 ಚಳ್ಳಕೆರೆಯಲ್ಲಿ ಒಂದು ಘಟನೆ ನಡೆದಿದೆ. ಒಬ್ಬ ಪವರ್ ಮ್ಯಾನ್ ಫ್ಲಾಶ್ ಓವರ್ ಆಗಿದೆ, ಸಿಟಿ ಫ್ಲಾಶ್ ಓವರ್ ಆಗಿ ಅವರ ಕೈಗಳು ಸುಟ್ಟೋಗಿದೆ. ಅವರು ಇವತ್ತು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ನಿನ್ನೆ ರಾತ್ರಿ ಬಂದು ಜಾಯ್ನ್ ಆಗಿದ್ದಾರೆ. ಇರಲಿ, ಓವರ್ ಆಲ್ ಆಗಿ ಏನು ಇವತ್ತಿನ ಈ ಸಂದರ್ಶನದ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತೇನು ಆತಂಕದಲ್ಲಿರುವಂತ ಮತ್ತು ಗೊಂದಲದಲ್ಲಿರುವಂತಹ ಒಂದಿಷ್ಟು ಜನರ ಒಂದು 13,000 ಜನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ, 13,000 ಜನ ಯುವಕರಿಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡುವಂತ ಒಂದು ಪುಟ್ಟ ಪ್ರಯತ್ನ ನಿಮ್ಮ ವಾಣಿ ಕಡೆಯಿಂದ ಮಾಡಿದ್ದೀವಿ. ದಯವಿಟ್ಟು ಈ ವಿಡಿಯೋನ ಎಲ್ಲಾ ಹುಡುಗರಿಗೂ ಶೇರ್ ಮಾಡಿ ಮತ್ತು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನನೂ ಮಾಡಿ. ಇವತ್ತೇನು ವಾಸ್ತವವಾಗಿ ಹುಡುಗರಿಗೆ ಏನು ಸಮಸ್ಯೆ ಇದೆ ಮತ್ತು ಅವ್ರಿಗೆ ಏನು ಸಮಸ್ಯೆಗಳು ಬರ್ತಾ ಇದೆ, ಮುಂದೆ ಏನು ಸಮಸ್ಯೆ ಆಗ್ಬೋದು ಅನ್ನೋ ವಿಚಾರಕ್ಕೆ ಇದೊಂದು ಪುಟ್ಟ ನಿದರ್ಶನ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.